ಕುರುವೃದ್ಧರೇ, ಕುರುಹಾಚಾರ್ಯರೇ, ಈ ದುರ್ಯೋಧನ, ದುಶ್ಯಾಸನ, ಶಕುನಿಗಳನ್ನು ಬಂಧನದಲ್ಲಿಟ್ಟು ಪಾಂಡವರೊಂದಿಗೆ ಸಂಧಿ ಮಾಡಿಕೊಂಡು ಅವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ರಾಜ್ಯಭಾರವನ್ನು ಸುಖದಿಂದ ಮಾಡಿ. ಇಲ್ಲದಿದ್ದರೆ ರಾಜ್ಯವನ್ನು ಯಾವ ರೀತಿ ಉಳಿಸಿಕೊಳ್ಳುವರು ನೀವೇ ನಿರ್ಧಾರ ಮಾಡಿ. ನನ್ನ ಕುಮಾರನ್ನು ಬರೆ ಮಾಡಿ ತನಯ ಭಾರತ ಕುಲ ತಿಲಕ, ಓ ತನಯ ಭಾರತ ಕುಲ ತಿಲಕ, ಪಾಂಡವರಲ್ಲಿ ದೇಶವು ತರವೇ ತನಯ 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 ಪಾಂಡವರಲ್ಲಿ ದ್ವೇಷವು ತರವೇ ಕುಮಾರ, ಪಾಂಡವರಲ್ಲಿ ದ್ವೇಷವು ತರವೇ ಸುರಧೀರನೆ ನೀ ಸೌಖ್ಯದಿ ಬಾಳು, ಸುರಧೀರನೆ ನೀ ಸೌಖ್ಯದಿ ಬಾಳು, ಸುರಧೀರನೆ ನೀ ಸೌಖ್ಯದಿ ಬಾಳು ಕುಮಾರ, ಸುರಧೀರನೆ ನೀ ಸೌಖ್ಯದಿ ಬಾಳು, ಸುರಧೀರನೆ ನೀ ಸೌಖ್ಯದಿ ಬಾಳು, ಸುರಧೀರನೆ ನೀ ಸೌಖ್ಯದಿ ಬಾಳು, ತನಯ ಭಾರತ ಕುಲ ಮಕುಟ, ಓ ತನಯ ಭಾರತ ಕುಲ ತಿಲಕ, ತನಯ 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 ಕುಮಾರ, ನನ್ನ ಮಾತುಗಳನ್ನು ಕೇಳು ಕುಮಾರ. ತಾಯಿಯಂತ ಬಂಧುವು, ಸ್ನೇಹಿತ, ಹಿತೇಶು ನಿನಗೆ ಯಾರೂ ಸಹ ಸಿಗುವುದಿಲ್ಲ. ನನ್ನ ಮಾತುಗಳನ್ನು ಕೇಳುವರಾಗು. ನಿನ್ನಿಂದಾಡಿ ಇಡೀ ಕುರುಕುಲವನ್ನೇ ನಾಶ ಮಾಡಬೇಡ. ಪಾಂಡೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಂಧಿಗೆ ಸಂಬಂಧಿಸು ಕುಮಾರ. ಪುನಃ ಅದೇ ಮಾತು. ನಿನ್ನ ಪುತ್ರನಾಗಿ ನಾನು ಕ್ಷತ್ರಿಯ ಧರ್ಮವನ್ನು ಸಹಿಸಲು ಇಲ್ಲ ಇಲ್ಲ. ಈ ಜಗತ್ತೆಲ್ಲ ಪ್ರತಿಭಟಿಸಿದರು ಈ ದುರ್ಯೋಧನನು ಧರ್ಮಸುತವಾಗುವುದಿಲ್ಲ. ಹೌದು ಕುಮಾರ, ಸಮಯವಿಲ್ಲ. ಹಸಿದ ಬೇಟೆ ಎಂದೇ ಮೃತ್ಯು ನಿನ್ನ ಬೆನ್ನಟ್ಟಿ ಬರುತ್ತಿರುವಾಗ ನಿನಗೆ ಸಮಯ ಎಲ್ಲಿ ಬರಬೇಕು? ಅಯ್ಯೋ ಪರಮಾತ್ಮ, ಈ ಕುಮಾರದಿ ಪ್ರೀತಿಯಿಂದ ಸಾಕಿಸಿದನು. ಈತನಿಂದ ಇಡೀ ಕುರುಕುಲವೇ ನಾಶವಾಗುವುದಲ್ಲ. ಅನರ್ಥವಾಯಿತು ಪರಮಾತ್ಮ. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ಯಾಚಿಸುತ್ತಿರುವರು. ಪರಮಾತ್ಮ ಪರಮಾತ್ಮ ಪರಮಾತ್ಮ, ಓ ಪಾಂಡುರಂಗ, ಪ್ರಭು ವಿಠಲ, ವೇಣುಗೋಪಾಲ, ರುಕ್ಮಿಣಿ ಲೋಲ. ಪರಮಾತ್ಮ, ಓ ಪಾಂಡುರಂಗ
ಆಕಾಶ ಭೂಮಿಗಳು ಅಡೆದಂತ ಪಾದ ಕಾಳಿಂಗನಾಶಿರ ಕುಣಿದಾಡಿದ ಪಾದ ಆಕಾಶ ಭೂಮಿಗಳು ಅಡೆದಂತ ಪಾದ ಕಾಳಿಂಗನಾಶಿರ ಕುಣಿದಾಡಿದ ಪಾದ ಪಾಪವನು ತಳೆವಂತ ಸುರಗಂಗೆಯ ಜನ್ಮಿಸಿದಂತ ಪರಮಾತ್ಮ ಪಾಪವನು ತಳೆವಂತ ಸುರಗಂಗೆಯ ಜನ್ಮಿಸಿದಂತ ರಂಗನ ಪಾದವ ನಂಬಿದೆನಯ್ಯ ಓ ಪಾಂಡುರಂಗ ಪ್ರಭು ವಿಠಲ ಪ್ರಭು ವಿಠಲ ಪರಮಾತ್ಮ ನಿನ್ನ ಕರಮುಗಿದು ಬೇಡುವೆನು ಶ್ರೀದೇವಿ ಪೂಜಿಸುವ ಶ್ರೀಹರಿಯ ಪಾದ ಭಕ್ತರಿಗೆ ಮುಕುತಿಯ ಕೊಡುವಂತ ಪಾದ ಶ್ರೀದೇವಿ ಪೂಜಿಸುವ ಶ್ರೀಹರಿಯ ಪಾದ ಭಕ್ತರಿಗೆ ಮುಕುತಿಯ ಕೊಡುವಂತ ಪಾದ ಕಾಲ ನದಿ ಕಲ್ಲಾದ ಭೂಸತಿಗೆ ಜೀವವ ತಂದ ಕಾನನದಿಗಲ್ಲಾದ ಭೂತದಿಗೆ ಜೀವವ ತಂದ ರಂಗನ ಪಾದವ ನಂಬಿದೆನಯ್ಯ ಓ ಪಾಂಡುರಂಗ ಪ್ರಭು ವಿಠಲ ವೇಣುಗೋಪಾಲ ರುಕ್ಮಿಣೀಲೋಲ ನಿಂದಯ ಪಾವನ ಪಾದಗಳ ಮಹಿಮೆಯ ವರ್ಣಿತ ಮಾನುಗಳ ಕಾಣೆನು ತಂದೆ ವಿಠಲ ಓ ಪ್ರಭು ವಿಠಲ ಪ್ರಭು ವಿಠಲ ಪ್ರಭು ವಿಠಲ ಪ್ರಭು ವಿಠಲ ಪರಮಾತ್ಮ ನಿನ್ನ ಕರಮುಗಿದು ಬೇಡಿಕೊಳ್ಳುತ್ತೇನೆ ನಿನಗ ಅಪ್ಪವನ್ನು ನಾನು ನೋಡಿ ಸಹಿಸಲಾರೆ ತಂದೆ ದಯಮಾಡಿ ಇಲ್ಲಿಂದ ಪಲಾಯನ ಆಗು ಏನು ತಾಯಿ, ನಾನು ಇಲ್ಲಿಂದ ಪಲಾಯನ ಮಾಡುವುದೇ? ಈ ಅಲ್ಪ ದುರ್ಯೋಧನ ಎದುರಲ್ಲಿ ಇಲ್ಲಿ ನಾನು ಪಲಾಯನ ಮಾಡೋದೆ? ಈ ಚಕ್ರದಲ್ಲಿ ಎಷ್ಟು ಶಕ್ತಿ ಇರೋದನ್ನು ನೀನೇ ತಿಳಿದಿರಲ್ಲವಮ್ಮ. ಅದೆಂದಿಗೂ ಆಗತಕ್ಕ ಮಾತಲ್ಲ. ನಾನು ಪಲಾಯನ ಮಾಡೋದಿಲ್ಲ. ಪರಮಾತ್ಮ ಅದನ್ನು ನಾನು ಚೆನ್ನಾಗಿ ಬಲ್ಲೆನು. ನಿನ್ನ ಚಕ್ರದಲ್ಲಿ ಶಕ್ತಿ ನನಗೆ ಚೆನ್ನಾಗಿ ತಿಳಿಯಿತು ಪರಮಾತ್ಮ. ನಾನು ನಿನಗೆ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ, ದಯಮಾಡಿ ಇಲ್ಲಿಂದ ಪಲಾಯನಾಗು ಪರಮಾತ್ಮ. ರಾಜಮಹಿಷಿ, ಈ ದಿವಸ ನಾನು ನಿನ್ನ ಸಲುವಾಗಿ ಇಲ್ಲಿಂದ ಪಲಾಯನ ಮಾಡಿದೆನು. ಇನ್ನೆಲ್ಲಿ ಪಯಣ ಮಾಡುವುದು? ನಿಲ್ಲು ಕೃಷ್ಣ. ಕತಿ ಬೇಡೈತು ಯೋಧನೆ ತೋರಿ ಗಜಾತಿಗಳ ಸೈನ್ಯ ಕತಿ ಬೇಡೈತು ಯೋಧನೆ ತೋರಿ ಗಜಾತಿಗಳ ಸೈರಡೆ ಸೈರಡೆ ಅದೇ ಗೆದ್ದು ಒದರುವೆ, ಅದೇ ಮಾತ ಮಗಳುವೆ, ಅದೇ ಗೆದ್ದು ಒದರುವೆ, ಅದೇ ಮಾತ ಮಗಳುವೆ. ಕುಲವಿಲ್ಲ ತಮ ಮರತೆಯ ಕಣದೊಳು ಕೆಳಗಡೆ ಇರುವೆನೆ. ಕತಿ ಬೇಡೈತು ಯೋಧನೆ ತೋರಿ ಗಜಾತಿಗಳ ಸೈರಡೆ ಸೈರಡೆ. ಚಕ್ರವರ್ತಿ, ಕನಕದೊಳು ನಿನ್ನ ಮತವ ಧಡಗಿಪೆ ಯೋಗ. ಕನಕದೊಳು ನಿನ್ನ ಮತವ ಧಡಗಿಪೆ ಮಲ್ದ ಮತಿಯತೆ ಮೂಲ ನರಿಯದೆ ಮಲ್ದ ಮತಿಯತೆ ಮೂಲ ನರಿಯದೆ ಪಾಪ
ಪಡುವೆ ದುಂದುಗಮ ಪಡುವೆ ಸೈತಾಗೋ ನಾ ಸೈತೆ ಈ ನಿನ್ನ ಮೋಸ ಸೈತಾಗೋ ನಾ ಸೈತೆ ಈ ನಿನ್ನ ಮೋಸ ಸಹಿಸಬಲ್ಲವರ ಸಹಿಸಬಲ್ಲವರ ಪರಮ ಪುರುಷನೆಂಬ ಬಿರುದನ್ನು ಪಡವಿಯು ಅಡಗದು ಬಿಡುವೆನು ಪರಮ ಪುರುಷನೆಂಬ ಬಿರುದನ್ನು ಪಡವಿಯು ಅಡಗದು ಬಿಡುವೆನು ಕಟ್ಟಿ ಬೆಳೆದೈತು ಯೋಧನಿಗೆ ತೋರಿದ ಜಾತಿಗಳ ಸೈರಣೆ ಸುಯೋಧನ, ನಿನ್ನ ವರ್ತನೆಯು ಅಕ್ಷಮ್ಯ ಅಪರಾಧ. ಅದಕ್ಕೆ ಶಿಕ್ಷೆ ತಾವೇ ನಿರ್ಧರಿಸಬೇಕು. ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯೊಂದನ್ನು ಇಟ್ಟಿದ್ದೇನೆ. ಯಾರಿಗೋ? ಮತ್ಯಾರಿಗೆ? ಸಾರ್ವಭೌಮನಿಗೆ. ಓಹೋ, ಏನಂದ? ಅದನ್ನ ನನ್ನ ಬಾಯಿಂದ ಕೇಳುವ ಬದಲು ದುರ್ಯೋಧನ ಕೃಷ್ಣ ನಿನ್ನನ್ನು ಉಚಿತ ರೀತಿಯಾಗಿ ಬೀಳ್ಕೊಡಬೇಕೆಂದು ನನ್ನ ಶಕುನಿ ಮಾವನವರು ನನಗಾಗಲೇ ಸಲಹೆಯನ್ನಿಟ್ಟಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆ ಎಂದರೆ ಅದು ಅದ್ಭುತವಾಗೇ ಇರುವುದು. ಹೌದೌದು. ಈ ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಈ ನಮ್ಮ ಅದ್ಭುತವಾದ ಸತ್ಕಾರವಿದು. ಓಹೋ, ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತವಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ ದುಶ್ಯಾಸನ, ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸುವಿರಿ? ಎಲ್ಲ ಮಂದಮತಿಯರೇ, ಉರಿ ಬಿಸಿಲ ತಾಪಕ್ಕೆ ಶರನದಿಯು ಬಟ್ಟುವುದೇ ಚಕ್ರವರ್ತಿ ಕೃಷ್ಣ ಉರಿ ಬಿಸಿಲ ತಾಪಕ್ಕೆ ಶರನದಿಯು ಬಟ್ಟುವುದೇ ತೋರುವ ಸೋಪಾನಕ್ಕೆ ಭೂದೇವಿ ಕುಗ್ಗುವಳೆ ನರನಾಯ್ಪ ಗರ್ಜನೆಗೆ ಕೇಶವತ ಬೆದರುವುದೇ ಧರಿಸಿರುವ ಶುಕ್ರವಂ ಬಿಟ್ಟಳೆ ಸುಯೋಧನ ಕೃಷ್ಣ ಧರಿಸಿರುವ ಚಕ್ರಗಂ ಬಿಟ್ಟಳೆ ನಿನ್ನಂತ ಶತಕೋಟಿ ದುರ್ಯೋಧನೋದಿಗಳು ಈ ಭೂಮಿ ಗುರುಳುಪೆ ಮರುಳೇ ಯಾರನ್ನು ಸುಯೋಧನ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಬಂಧಿಸುವಿರ? ಬಂಧಿಸಿ ನೋಡೋಣ. ಸಹೋದರ ದುಶ್ಯಾಸನ, ತೆಗೆದುಕೋ ಈ ಪಾರ್ಶ್ವವನ್ನು, ಬಂಧಿಸು ಕೃಷ್ಣನನ್ನು. ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ, ಎಲ್ಲೆಲ್ಲೂ ಕೃಷ್ಣನೇ ಕಾಣುತ್ತೆ. ಕರ್ಣ, ನನ್ನ ಸಂಗಡ ಬಾ, ನಿಮಗೆ ಕೆಲವು ಮತ್ತು ಕರ್ಣ, ನಿನ್ನಲ್ಲಿ ಕೆಲವು ರಹಸ್ಯಗಳನ್ನು ಮಾತಾಡಬೇಕಾಗಿದೆ. ನನ್ನ ಜೊತೆಯಲ್ಲೇ ಬಾ ಕರ್ಣ. ಆಗಬಹುದು ಪರಮಾತ್ಮ. ಪರಮಾತ್ಮ ಪಾವನ
ಗಣವಾರಿಸಿ ಸೋಮಂ ಶ್ರೀರಮಣಂ ಅಖಿಲ ಗುಣಗಣವಾರಿಸಿ ಸೋಮಂ ಈ ಜಗದಾನಂದಂ ಈ ಸಮಸ್ತ ಜಯಗಾನಂ ವಾರಿಜ ಭವದಾತನೆ ನಿನಗೆ ನಾನ್ ಸಮನೇ ಕೃಷ್ಣ ಕೃಷ್ಣ ಬಳಲಿದ್ದೇನೆ ಸ್ವಾಮಿ ಬಳಲಿದ್ದೇನೆ ಸ್ವಾಮಿ ಕರಳನ ಕುಲಗೋತ್ರಗಳ ಮನುಜನ ಕುಲಗೋತ್ರಗಳಿಲ್ಲದ ಮನುಜನ ದೇವ ದೇವಾನೇ ಭಕ್ತ ಬಾಂಧವನೇ ಸ್ವಾಮಿ ದೇವ ದೇವಾನೇ ಭಕ್ತ ಬಾಂಧವನೇ ಸ್ವಾಮಿ ಪರಮಾತ್ಮ ಪರಮಾತ್ಮ ಮಹಾಮಹಿಮನಾದ ನೀನು ಕುಲಹೀನರಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಸ್ವಾಮಿ? ಕರ್ಣ, ಕುಲಹೀನದಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಕಂಡುಬರುವವೇ ಕರ್ಣ. ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲ. ಇದನ್ನು ಬಗೆಹರಿಸುವ ಬಗೆಯಾದರೂ ಹೇಗೆ ದೇವ? ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಲೋಕಕ್ಕೆಲ್ಲ ಬೆಳಕನ್ನು ಕೊಡುವ ಭಗವಾನ್ ಸೂರ್ಯನೇ ನಿನ್ನ ಜನಕ. ಕರ್ಣ, ಲೋಕೈಕ ಮಾತೆಯಾದ ಕುಂತಿದೇವಿಯೇ ನಿನ್ನ ತಾಯಿ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರು ಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತು ಆಶ್ಚರ್ಯವಾಗಿರುವುದಿಲ್ಲ. ಓಹೋ, ಮರೆತಿದ್ದೆ, ಇದು ಯುದ್ಧದ ಕಾಲ. ನೀನೆಂತಿದ್ದರೂ ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ಈ ರೀತಿ ನನ್ನನ್ನು ವಂಚಿಸಿರುವ ದೇವ. ಕರ್ಣ, ನಾನು ನಿನ್ನನ್ನು ವಂಚಿಸುತ್ತಿಲ್ಲ, ನನ್ನ ಮಾತು ಕೇಳು ಕರ್ಣ. ಮಾತನ್ನು
ಪೊರೆ ಬಂದೆ ಮಾತನು ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿರುವಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದಳು. ಕರ್ಣ, ಅವು ಫಲಿಸುವುದೋ ಇಲ್ಲವೋ ಎಂದು ಮೊದಲು ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ನೀನು ಜನಿಸಿದೆ. ನಿನ್ನ ತಾಯಿಯು ಕನ್ನಿಕಾವಸ್ಥೆಯಲ್ಲಿದ್ದರಿಂದ ಲೋಕಪವಾದಕ್ಕೆ ಹೆದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಸೂತನು ನೀನು ಸೂತನಿಗೆ ಸಿಕ್ಕಿದೆ. ಅಂದಿನಿಂದಲೂ ಸೂತನಾಗೇ ಇರುವೆ. ದೇವಾ
ಪರಮಾತ್ಮ, ಪಾಂಡವರು ನನ್ನ ಸಹೋದರರಾದ ಪಕ್ಷದಲ್ಲಿ ಅವರನ್ನು ಯುದ್ಧ ಮಾಡಿದರೆ ರೌರವ ನರಕ ಪ್ರಾಪ್ತಿಯಾಗಲಿ. ನನ್ನನ್ನೇ ನಂಬಿದ ಆ ನನ್ನ ಸ್ವಾಮಿಗೆ ದ್ರೋಹ ಮಾಡಿದಂತಾಗುವುದಿಲ್ಲವೇ? ಸರ್ಮೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂಥ ಉಮೆ ಸಂಕಟವನ್ನು ತಂದುಟ ಬೇಡ ದೇವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನೀನು ಇಂಥವನೆಂಬ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗೂ ನಿನ್ನ ಸಹೋದರಗೂ ಸಹ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ಪರಮಾತ್ಮ ಈ ಕರ್ಣನ್ಯಾರೋ ಈತನನ್ನು ನೋಡಿದಾಗಲೆಲ್ಲ ನನಗೆ ಮರುಕ ಉಂಟಾಗುವುದು ಎಂದು ಕೇಳುತ್ತಲೇ ಇದ್ದಳು. ಈಗ ತಾನೇ ನಿನ್ನ ವಿಚಾರವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವನು. ನಿನ್ನನ್ನು ನೋಡಲು ಬಹಳ ಕಾತರದಿಂದ ಬರುತ್ತಿರಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಆಗಬಹುದು ಪರಮಾತ್ಮ. ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಈನ ಕುಲದವನೆಂದು ಹೇಳಿಸಿರುವರಲ್ಲ. ನಾನಿಂದವನೆಂಬ ಬಗೆ ಅವರಿಗೆ ತಿಳಿದಿಲ್ಲವೇ ದೇವ? ತಿಳಿಯದು ಕರ್ಣ. ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗೂ ಆ ಪಾಂಡವರಿಗೂ ಸಹ ತಿಳಿದು ಕರ್ಣ. ಈಗಲೂ ನೀನು ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವಿ ರಕ್ತ ಸಿಂಹಾಸನವನ್ನು ಏರಿ ರಾಜ್ಯಭಾರ ಮಾಡುವಂತೆ ಮಾಡುವನು. ನನ್ನ ಮಾತು ಕೇಳು ಕರ್ಣ. ಆಗಬಹುದು ಪರಮಾತ್ಮ. ಎಂದಿಗೂ ಶ್ರೀಕೃಷ್ಣ ಪರಮಾತ್ಮನು ಅಸತ್ಯವನ್ನು ನುಡಿಯತಕ್ಕವನಲ್ಲ. ಲೋಕೈಕ ವೀರರಾದ ಆ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ನನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆ ಬಲವುಳ್ಳ ರುದ್ರಾದ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ಪಾಂಡುರಾಜ, ಕುಂತಿ ಮಾತೆ, ಮಾದ್ರಿ ದೇವಿ ನನ್ನ ಜನನಿ ಜನಕರೇ. ತೇಜೋಮಯಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯ ನೊಂದದ ಪಾರ್ಥನು ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ನಾನು ಪ್ರತಿಜ್ಞೆ ಮಾಡಿರೋನೆಲ್ಲ. ಈ ಭೂಮಿಯ ಮೇಲೆ ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಯಾವ ಪೂರ್ವ ಜನ್ಮದ ಪಾಪದ ಫಲವಾಗಿ ಸೂತನೆಂಬ ಅಪ್ಪನಿಂದೆಗೆ ನಮಗೆ ದುಡಿದೆಯೋ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಸಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದ ವ್ಯಥೆಪಡುತ್ತಿದ್ದ ನನಗೆ ಈಗ ಇಂಥವರೇ ಬಂಧು ವರ್ಗದವರೆಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟವಾಯಿತು. ಕೊಲ್ಲಲೇ ಪಾಂಡು ಕುಮಾರರನ್ನು ಕೊಲ್ಲಲೇ, ದುರ್ಯೋಧನ ತಮ್ಮಂದಿರ ಕೊಲ್ಲಲೇ, ಕೊಲ್ಲದಾಂತಳೆ ಗೌರವೇಂದ್ರ ಸುಖ ಸಂಪತ್ತಿ ಬಾಳದೆ ಪಾರ್ಥದ ಶಿರವನ್ನು
ಕೆಳಗೆ ಪಾರ್ಥನ ಶಿರವನ್ನು ಕರೆದು ಮಮ ಸ್ವಾಮಿಗೆ ಆನಂದವನ್ನು ಸಲ್ಲಿಸಲಾಗದೆ ಪಾರ್ಥನ ಘೋರ ಚರಣಕ್ಕೆ ತುತ್ತಾಗಲೇ ನಾನ್ ಸಾಯಲೇ. ಇದು ನಿಜವೇ ಶಕುನಿ? ನಾನು ನಂಬುವುದಿಲ್ಲ. ನಂಬುವಂಗ ರಾಜ. ಕರ್ಣನ ಉದಾರ ಹೃದಯವನ್ನು ತಿಳಿಯದ ಕೌರವರು ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜ್ಯ ಭಕ್ತಿ ಭರವಸೆಯಿಂದ ನಿನ್ನ ವಿಷಯದಲ್ಲಿ ಕುವಾಚ್ಯ ಶಬ್ದಗಳನ್ನಾಡಲು ಅವರು ಹಿಂಜರಿಯಲಿಲ್ಲ. ದುರ್ಯೋಧನನು ಇವೆಲ್ಲವನ್ನು ಕೇಳಿದರೂ ಸಹ ಕೇಳದವನಂತೆ ಸುಮ್ಮನಿದ್ದ. ಕರ್ಣ, ನಿನ್ನನ್ನು ನೋಡಿದರೆ ನನಗದಷ್ಟೊಂದು ದುಃಖ ಗೊತ್ತೇ. ಕುರುಪಿದವನು ಏನು ಹೇಳಿದನು? ಸ್ನೇಹದಲ್ಲಿ ವಂಚನೆಯೇ? ನಿಜವಾಗಿಯೂ ನನ್ನ ರಕ್ತ ಕುದಿಯುತ್ತಿರುವುದು ಶಕುನಿ. ಏನು ನಡೆಯಿತು? ಮರೆಮಾಚದೆ ಹೇಳು. ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಅವನಾಗ ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಾ ಕ್ರೋಧದಿಂದ ಬುದ್ಧಿ ಹೋದವನಂತೆ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷದವರೆಂದು ನಿಂದಿಸಿದನು ಮತ್ತು ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಮಸ್ತ ಸಾಮಂತರಿಗೂ ಆಜ್ಞೆ ಮಾಡಿದನು ಮತ್ತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟವಾಗಿ ಹೇಳಿದನು. ಎಲ್ಲವೂ ನಿಶ್ಚಯವಾದಂತೆಯೇ ಆಗ ಭೀಷ್ಮನು ಕುರುಪಿತ ಮಹನು ಏನು ಹೇಳಿದನು? ಅಸೂಯೆಯಿಂದ ಭೀಷ್ಮನು ಈ ರೀತಿ ಹೇಳಿರಲಾರ. ಆದರಾತನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು. ಶಕುನಿ, ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ. ಹೀಗಿರುವಾಗ ದುರ್ಯೋಧನಲ್ಲಿ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು? ನೀನು ಕೃಷ್ಣನೊಡನೆ ಹೋದೆಯಷ್ಟೇ. ಭೀಷ್ಮನು ಆ ವಿಷಯವನ್ನು ದುರ್ಯೋಧನನಿಗೆ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಸವಿ ಮಾತುಗಳಿಗೆ ನೀನು ವಶನಾದೆಯೇನೋ ಎಂದು ದುರ್ಯೋಧನನ ಸಂದೇಹ. ಕುರುಕುಲದರಸು ಕರ್ಣನ ಸ್ವಾಮಿನಿಷ್ಠೆಯನ್ನು ತಿಳಿದಿಲ್ಲವೇ? ತಿಳಿದಿರುವರು. ಆದರೇನು, ಸಭೆಯಲ್ಲಿ ಕೆಲವರು ತುಚ್ಛೀಕರಿಸಿ ಮಾತನಾಡಲು ಸಹ ಹಿಂಜರಿಯಲಿಲ್ಲ. ಇದಕ್ಕೆ ಕಾರಣನು ಭೀಷ್ಮನೋ? ಯಾರಾದರಾಗಲಿ ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ. ಆದರೆ ಯತ್ನವಿಲ್ಲ. ಏನು ಹೇಳಿದರು ಅವರು? ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ, ಆದರೆ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಸ್ವಾಮಿ ಭಕ್ತಿಯಲ್ಲಿ ಹೋದೆಂದು ನಿಂದಿಸಿದರು. ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದು ಶಕುನಿ. ವಿಧಾದನು ಮಾನವ ಸದ್ಗುಣ ಜಾತಿಗಳನ್ನೆಲ್ಲ ಹುಚ್ಚು ಕುಲದವರಿಗೆ ಮೀಸಲಿಟ್ಟಿರುವನೇ ಶಕುನಿ. ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ? ಕಂದಿನಲ್ಲಿ ಹುಡುಗರು ನನ್ನ ಸಂಗಡ ಆಡಲು ಬರುತ್ತಿರಲಿಲ್ಲ. ನನ್ನನ್ನು ಮುಟ್ಟಿದರೆ ದೋಷವೆಂದು ಹೇಳುತ್ತಿದ್ದರು. ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ಭಗವಂತನಲ್ಲಿ ಈಗಲೂ ನನ್ನ ಜನ್ಮ ದುಷ್ಟಭೂತವು ನನ್ನನ್ನು ಬಿಟ್ಟಿಲ್ಲ. ಪ್ರತಿಷ್ಠಪರರಾದ ಆರ್ಯರು ಈಶ್ವಕಲ್ಪದ ಮರೆಯಾಗದನ್ನು ವರೆದು ಬರೆತು ಭಾರತಕ್ಕೆ ನಿಷ್ಠಮರಲ್ಲ ಶಕುನಿ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನನು ನಿನ್ನ ಅವಾಚ್ಯ ಸ್ನೇಹವನ್ನು ನಿರಾಕರಿಸಿದರ ಪ್ರತಿಕಾರ ಈಗ ನಿನ್ನ ಕೈಯಲ್ಲಿರುವುದು. ಭೀಷ್ಮನು ಪರಾಜಿತನಾಗುವವರೆಗೆ ಶಸ್ತ್ರಧಾರಣ ಮಾಡುವುದಿಲ್ಲವೆಂದು ನೀನು ಶಪಥ ಮಾಡು. ಕೌರವರು ತಿಳಿಯಲಿ ಕರ್ಣನ ಅಸ್ತ್ರಕೌಶಲ್ಯದ ಅಭಾವವು ಎಂತಹ ಅನರ್ಥಕಾರಿ ಎಂದು. ಎಲ್ಲರೂ ಯುದ್ಧದಲ್ಲಿ ನಿರಂತರವಾಗಿರುವಾಗ ನಾನೊಬ್ಬನೇ ಮನೆಯಲ್ಲಿ ಏಡಿಯಂತೆ ಕೈಗಟ್ಟಿ ಕುಳಿತಳು. ನನ್ನಿಂದ ಆಗದು ಶಕುನಿ. ಬೇರೆ ವಿಧಿ ಇಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದವರಿಂದಲೇ ಅಪಮಾನಿತನಾಗುವ ಇಚ್ಛೆ ಇದ್ದರೆ ಶಸ್ತ್ರಧಾರಣ ಮಾಡು. ಏಕೆಂದರೆ ಶಲ್ಯ ದ್ರೋಣಾದಿಗಳು ನಿನಗೆ ಇದಕ್ಕಿಂತ ಹೆಚ್ಚಿನ ಅಪಮಾನ ಮಾಡಲು ಯೋಚಿಸುತ್ತಿರುವಂತಿದೆ. ಗುರುರಾಜನ ಮೇಲಿನ ಭಕ್ತಿಯಿಂದ ದುರ್ಯೋಧನನು ಈ ವಿಚಾರದಲ್ಲಿ
ತಟಸ್ಥ ಭಾವವನ್ನು ವಹಿಸುವನು. ದುರ್ಯೋಧನಲ್ಲಿ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ. ಭೀಷ್ಮನು ಪರಾಜಿತವರೆಗೂ ನಾನು ಶಸ್ತ್ರವನ್ನು ತೊಡುವುದಿಲ್ಲವೆಂದು ಇದೇ ನನ್ನ ಶಪಥ. ಶಪಥವೇನು ಸಹೋದರ? ನಿನಗಾಗಿ ನಾನು ಎಲ್ಲೆಲ್ಲೂ ಹುಡುಕಾಡಿದೆನು. ಬಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಕುರುಪತಿ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರಗತಿ ಇಲ್ಲ. ಪುನಃ ಬಂದು ನೋಡುವೆನು, ಆಗ ನನ್ನ ಶಪಥ ಏನೆಂದು ತಿಳಿಯುವುದು. ನಿಲ್ಲು ಕರ್ಣ, ನಿಲ್ಲು. ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ, ಕ್ಷಮಿಸು ಮಿತ್ರ. ಆರ್ಯರ ಮಧ್ಯದಲ್ಲಿ ಪದಗಳಂತೆ ಬಾಳುವ, ಪಶುಗಳಂತೆ ಜೀವಿಸುವ ಸೂತ ಕುಲದವರಿಗೆ ಸಂತೋಷದ ಸುದ್ದಿ. ಕರ್ಣ, ಕರ್ಣ, ಇದೇನು ಶಕುನಿ? ಈ ದಿನ ಕರ್ಣನ ರೀತಿಯೇ ಬೇರೆಯಾಗಿರುವುದಲ್ಲ. ಬಹಳವಾಗಿ ಯೋಚಿಸಿ ಕರ್ಣನಿಗೆ ಸೈನ್ಯಾಧಿಪತ್ಯವನ್ನು ಕಟ್ಟಬೇಕೆಂದಿದ್ದಾರೆ ತಿಳಿಸುವುದಕ್ಕಾಗಿ ನಾನು ಬಂದೆನು. ಕರ್ಣನಿಗೆ ಸೇನಾಧಿಪತ್ಯ ಇದೇನು ಪರಿಹಾಸ್ಯವೇ ಕೌರವೇಶ್ವರ? ಅದೇಕೆ? ಕರ್ಣನು ವೀರ ಪುರುಷನಲ್ಲವೇ? ಇರಬಹುದು. ಆದರೆ ಅವನನ್ನ ಸೇನಾಧಿಪತಿಯನ್ನಾಗಿ ಮಾಡುವುದರಿಂದ ಎಷ್ಟು ಜನರಿಗೆ ಅವಮಾನವಾಗುವುದೆಂದು ಯೋಚಿಸಿದೆಯಾ? ಭಾರ್ಗವಿ ವಿಜಯಾದ ಭೀಷ್ಮನು, ಶಸ್ತ್ರಚಾರಿಯಾದ ದ್ರೋಣನು, ಶಲ್ಯ, ಕೃತವರ್ಮ ಮುಂತಾದ ಉತ್ತಮ ವರ್ಣದ ಮಹಾರಥಿಕರನ್ನು ಬಿಟ್ಟು ಸೂತ ಕುಲದ ಕರ್ಣನಿಗೆ ಸೇನಾಧಿಪತ್ಯವೇ? ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ಎಂತಹ ಅನರ್ಥಕಾರಿಯಾಗುವುದೆಂಬುದನ್ನು ಮರೆಯಬೇಡ. ಭೀಷ್ಮ ದ್ರೋಣರು ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು. ಅವರು ಅಸಮಾಧಾನಗೊಂಡು ನಿನ್ನನ್ನು ತ್ಯಜಿಸಲು ಕೂಡ ಹಿಂಜರಿಯಲಿಲ್ಲ. ಅಲ್ಲದೆ ಭೀಷ್ಮನು ಪರಾಜಿತನಾಗುವವರೆಗೆ ಶಸ್ತ್ರಧಾರಣ ಮಾಡುವುದಿಲ್ಲವೆಂದು ಕರ್ಣನು ನಿಷ್ಕರ್ಣವಾಗಿ ಇದೀಗ ಶಪಥವನ್ನು ಮಾಡಿದನು. ಈಗ ನೀನವನಿಗೆ ಸೇನಾಧಿಪತ್ಯವನ್ನು ಒಪ್ಪಿಸಿದರೆ ಶಪಥವನ್ನು ಮೀರಿ ಅವನದನ್ನು ನಿರ್ವಹಿಸುವಂತಿಲ್ಲ. ನಿಧಾನವಾಗಿ ಯೋಚಿಸು ಕೌರವೇಶ್ವರ. ಈಗೇನು ಮಾಡುವುದು ಶಕುನಿ? ಯುದ್ಧವು ಸನ್ನಿಹಿತವಾಗಿದೆ. ಈಗಲೇ ಹೋಗಿ ಕುರುಪಿತಾಮಹನನ್ನು ನೋಡು. ಭಾವ, ನಿನ್ನ ಸಲಹೆ ಹೊರತಾಗಿ ಮತ್ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ನಡೆ ಕೌರವೇಶ್ವರ, ನಡೆ.